ಮೊದಲಿಗೆ ನಮ್ಮ ದಿನ್ನಳ್ಳಿ ರಾಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ಇದ್ದೇನೆ. ಅವ್ರಿಗೆ ಕುಲದೇವಿ ಗರುಡದೇವರು, ಕುಡುಮಲೆ ಗಣೇಶ, ಮುಳಬಾಗಿಲು ಆಂಜನೇಯ ಸ್ವಾಮಿ ಎಲ್ಲರೂ ಒಳ್ಳೆಯ ಆಶೀರ್ವಾದ ಮಾಡಲಿ. ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಅಧಿಕಾರ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಇವರು ಅನೇಕ ದಿನಗಳಿಂದ ರಾಜಕೀಯದಲ್ಲಿ ತೊಡಗಿದ್ದು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಅಧಿಕಾರ ಸಿಗಬೇಕು ಅಂತ ನಾವೆಲ್ಲ ಬಯಸಿದ್ದೇವೆ. ಒಳ್ಳೆಯ ಯುವ ಮುಖಂಡರು, ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಒಳ್ಳೆಯ ನಾಯಕರು, ಅವರು ಚತುರರು ಇದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾಯಿದ್ದೆ. ನಮ್ಮ ದಿನ್ನಳ್ಳಿ ರಾಜು ಅವರು ದೈವ ಭಕ್ತರು. ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆಯುಷು, ಆರೋಗ್ಯ, ನೂರಾರು ಕಾಲ ಅವರು ಒಳ್ಳೆಯದಾಗಲಿ ಅಂತ ಬಯಸ್ತಾಯಿದ್ದೀವಿ. ಈ ದಿನ ಏನು ನಮ್ಮ ದಿನ್ನಳ್ಳಿ ರಾಜು ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ, ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ. ದೇವರು ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಆತ್ಮೀಯ ಸಹೋದರನಾದಂಥ ನಮ್ಮ ದುಕ್ಸಂದ್ರ ಹೋಬಳಿ ಅಗ್ರ ಪಂಚಾಯಿತಿಯ ದಿನ್ನಳ್ಳಿ ಗ್ರಾಮದ ನನ್ನ ಸಹೋದರ ಕೆ ಗಂಗರಾಜುರವರ ಹುಟ್ಟುಹಬ್ಬವನ್ನು ಇವತ್ತು ಅವರ ಸ್ವಗೃಹದಲ್ಲಿ ಹಲವಾರು ಸ್ನೇಹಿತರು, ಹಿರಿಯ ಕಿರಿಯರ ಒಟ್ಟಿಗೆ ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಅವರು ಇದೇ ರೀತಿ 100 ಕಾಲ ಆರೋಗ್ಯವಾಗಿ ಆಯುಸ್ಸನ್ನು ದೇವರು ಕೊಟ್ಟು, ಆರೋಗ್ಯ ಆಯುಷ್ಯನ್ನು ಕೊಟ್ಟು ಅತ್ಯುತ್ತಮ ರೀತಿಯಲ್ಲಿ ಉತ್ತಮ ಸಮಾಜ ಸೇವೆ ಸಹ ಮಾಡ್ತಾ ಇರ್ತಾನೆ. ಅವರ ಸಮಾಜ ಸೇವೆಯನ್ನು ಸುದೀರ್ಘ ಕಾಲ ಮುಂದುವರಿಸ್ಕೊಂಡು ಹೋಗಿ ಮತ್ತಷ್ಟು ಕಾಲ ಯಶಸ್ಸಿನ ಹಾದಿಯಲ್ಲಿ ನಡೆದು ಉತ್ತಮವಾದಂಥ ಜೀವನವನ್ನು ನಡೆಸಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ಈ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ರಾಜು ವಿಶೇಷ ಏನು ಅಂದರೆ, ಪ್ರತಿಯೊಬ್ಬರಿಗೂ ಯಾವುದೋ ಒಂದು ದ್ವೇಷನೋ ಇನ್ನೊಂದು ಯಾವುದೋ ಒಂದು ರೀತಿ ಭಾವನೆ ಇರುತ್ತೆ. ಅವನಿಗೇನು ಅಂದರೆ ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಎಲ್ಲರ ಜೊತೆನೂ ಒಳ್ಳೆಯ ಉತ್ತಮವಾದಂಥ ಸಂಬಂಧನ ಇಟ್ಕೊಂಡು, ಒಳ್ಳೆಯ ಬಾಂಧವ್ಯನ ಇಟ್ಕೊಂಡು ತುಂಬ ಅನ್ಯೋನ್ಯವಾಗಿ ಎಲ್ಲರ ಜೊತೆಯಲ್ಲೂ ತುಂಬ ಸಹಜೀವನ ನಡೆಸ್ಕೊಂಡು ಎಲ್ಲರ ಜೊತೆಯೂ ಒಂದು ಸಹೋದರನ ಥರ ತುಂಬ ಸಂತೋಷವಾಗಿ ನಗ್ನಗ್ತಾ ಜೀವನ ನಡೆಸ್ಕೊಂಡು ಹೋಗ್ತಾನೆ. ಅದನ್ನೇ ಮುಂದಿನ ದಿವಸಗಳಲ್ಲಿ ಸಹ ಮುಂದುವರಿಸ್ಕೊಂಡು ಹೋಗಲಿ ಅಂತ ಸಹ ಹೇಳ್ತಾ, ಈ ಸಂದರ್ಭದಲ್ಲಿ ನನಗಿಂತಲೂ ವಯಸ್ಸಲ್ಲಿ ಚಿಕ್ಕವನಾದಂಥ ನಮ್ಮ ರಾಜುಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾ 100 ಕಾಲ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ರಾಜು ವಿಶೇಷ ಏನು ಅಂದರೆ, ಪ್ರತಿಯೊಬ್ಬರಿಗೂ ಯಾವುದೋ ಒಂದು ದ್ವೇಷನೋ ಇನ್ನೊಂದು ಯಾವುದೋ ಒಂದು ರೀತಿ ಭಾವನೆ ಇರುತ್ತೆ. ಅವನಿಗೇನು ಅಂದರೆ ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಎಲ್ಲರ ಜೊತೆನೂ ಒಳ್ಳೆಯ ಉತ್ತಮವಾದಂಥ ಸಂಬಂಧನ ಇಟ್ಕೊಂಡು, ಒಳ್ಳೆಯ ಬಾಂಧವ್ಯನ ಇಟ್ಕೊಂಡು ತುಂಬ ಅನ್ಯೋನ್ಯವಾಗಿ ಎಲ್ಲರ ಜೊತೆಯಲ್ಲೂ ತುಂಬ ಸಹಜೀವನ ನಡೆಸ್ಕೊಂಡು ಎಲ್ಲರ ಜೊತೆಯೂ ಒಂದು ಸಹೋದರನ ಥರ ತುಂಬ ಸಂತೋಷವಾಗಿ ನಗ್ನಗ್ತಾ ಜೀವನ ನಡೆಸ್ಕೊಂಡು ಹೋಗ್ತಾನೆ. ಅದನ್ನೇ ಮುಂದಿನ ದಿವಸಗಳಲ್ಲಿ ಸಹ ಮುಂದುವರಿಸ್ಕೊಂಡು ಹೋಗಲಿ ಅಂತ ಸಹ ಹೇಳ್ತಾ, ಈ ಸಂದರ್ಭದಲ್ಲಿ ನನಗಿಂತಲೂ ವಯಸ್ಸಲ್ಲಿ ಚಿಕ್ಕವನಾದಂಥ ನಮ್ಮ ರಾಜುಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾ 100 ಕಾಲ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಏನು ಇವತ್ತೊಂದು ದಿನ ನಮ್ಮ ಸ್ನೇಹಿತರಾದ ದಿನ್ನಳ್ಳಿ ಗಂಗರಾಜು ಅಂತ ಅವ್ರದ್ದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅವರು ಸಮಾಜ ಸೇವಕ ಮತ್ತು ಎಲ್ಲ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಇದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮತ್ತು ಸಮಾಜ ಸೇವೆ ಮಾಡಿಕೊಂಡು ಮತ್ತು ಅವರಿಗೆ ಇವು ಆರೋಗ್ಯ ಮತ್ತು ಆಯುಷು ಮತ್ತು ತುಂಬ ಅವ್ರದ್ದು ದಿನ್ನಳ್ಳಿಯಲ್ಲಿ ಒಳ್ಳೆ ಸ್ವಚ್ಛ ಗ್ರಾಮ ಮಾಡಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ನಾಡಸ್ತಾನ ಅವರು ಅಷ್ಟು ನಮಗೆಲ್ಲ ಅವರೇ ಮೈಂಡು. ಅವ್ರು ಬಂದು ನಮಗೆ ಇಲ್ಲಿ
ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ನಮ್ಮ ಶ್ರೀರಾಮಣ್ಣ ಆಗ್ರ ಪವನು, ಸಾತ್ನೂರು ಶಿವು, ಮತ್ತು ಅಶೋಕು ಮತ್ತು ದೊಡ್ಡಗುಟ್ಟಲ್ಲಿ ಬಾಲು ಅಂತ, ಇವರು ದೊಡ್ಡಗುಟ್ಟಳ್ಳಿಯಿಂದ ಬಂದು ನಮಗೆ ಅವರು ಮತ್ತು ಅವರು ಸಂಗಡಿಗರು ಬಂದು ಎಲ್ಲರೂ ಬಂದು ಪಾಪನು 6 ಗಂಟೆಯಿಂದನೇ ಬಂದು ಕಾದ್ಕೊಂಡು ಇದೆಲ್ಲ ನೋಡಿಕೊಂಡು ಇವರಿಗೆಲ್ಲ ನಮ್ಮ ಹುಟ್ಟುಹಬ್ಬಕ್ಕೆ ಅವ್ರು ಮೊದಲನೇ ಬಂದು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಅವರೇ ನೋಡಿಕೊಂಡು ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾಯಿದ್ದೆ. ಮತ್ತು ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ವಿಶ್ ಮಾಡಿದಾರೋ 3 ಜನನೂ ಮತ್ತು ತಾಲೂಕು ಟೋಟಲಾಗಿ ಎಲ್ರಿಗೂ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಮುಕ್ತಾಯ ಮಾಡ್ತೀನಿ.